ಗೈಸ್, ನೀವು ಗೂಗಲ್ ಪೇ ಅಥವಾ ಫೋನ್ ಪೇ ಅನ್ನ ಯೂಸ್ ಮಾಡಿ ರಿಚಾರ್ಜ್ ಮಾಡ್ತೀರಾ? ಇನ್ಮೇಲಿಂದ ಒಂದು ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಒಂದು ಸೀಕ್ರೆಟ್ ಆದಂತಹ ಆಪ್ ಅನ್ನ ತಿಳಿಸ್ಕೊಡ್ತೀನಿ. ಈ ಒಂದು ಆಪ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆಪ್ ಅಂತ ಹೇಳಿ ಕಾಮೆಂಟ್ ಮಾಡಿ, ಲಿಂಕ್ ಡೈರೆಕ್ಟ್ ಆಗಿ ಬರುತ್ತೆ. M2 ರೀಚಾರ್ಜ್ ಅಂತ ಹೇಳಿ ಈ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ. ಸೊ ನಂತರ ಲಾಗಿನ್ ಪ್ರೋಸೆಸ್ ಕೇಳುತ್ತೆ. ಸೊ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಆದ್ರೆ ನಾನು ನಮ್ಮ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲೇ ಸಿಗುತ್ತೆ. ಸೊ ಅಲ್ಲಿಂದ ನೀವು ಆದ್ರೆ ನೋಡಬಹುದು. ಸೊ ಈ ಒಂದು ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿದ್ರೆ ಅಂತ ಹೇಳಿದ್ರೆ ನಮಗೆ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಒಂದು ಜಾಗದಲ್ಲಿ ನೀವು ಆದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಅಂತ ಹೇಳಿದ್ರೆ ನೀವು ಮಾಡುವಂತಹ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಸಹ ನಿಮ್ಗೆ ಆದ್ರೆ ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗುತ್ತೆ. ಈಗ ನೀವು ಅಮೆಜಾನ್ ಪ್ರೈಮ್ ಅನ್ನ ರೀಚಾರ್ಜ್ ಮಾಡಿದ್ರೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಫೋನ್ ಪೇ ನ ಯೂಸ್ ಮಾಡ್ಕೊಂಡು ನಿಮ್ಗೆ ಯಾವುದೇ ರೀತಿಯಾದಂತಹ ಕ್ಯಾಶ್ ಬ್ಯಾಕ್ ಸಿಗೋದಿಲ್ಲ. ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಿ ನೀವು ರೀಚಾರ್ಜ್ ಮಾಡ್ಕೊಂಡಿದ್ರೆ ಅಂತ ಹೇಳಿದ್ರೆ ಅಪ್ ಟು 5% ವರೆಗೂ ಸಹ ಕಮಿಷನ್ ಅನ್ನೋದು ಸಿಗುತ್ತೆ. ಅದೇ ರೀತಿಯಾಗಿ ನೀವು ಮಾಡುವಂತಹ ಪ್ರತಿಯೊಂದು ರೀಚಾರ್ಜ್ಗೂ ಸಹ ಇಷ್ಟು % ಅಂತ ಹೇಳಿ ಕಮಿಷನ್ ಸಿಗುತ್ತೆ. ಅದೇ ರೀತಿಯಾಗಿ ಇನ್ಶೂರೆನ್ಸ್ ಬಿಲ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್, ಅದೇ ರೀತಿಯಾಗಿ ಗ್ಯಾಸ್ ಬಿಲ್ ಅನ್ನ ಪೇ ಮಾಡೋದ್ರಿಂದಲೂ ಸಹ ನಿಮ್ಗೆ ಇಷ್ಟು % ಅಂತ ಹೇಳಿ ಕಮಿಷನ್ ಸಿಗುತ್ತೆ. ಸೊ ಇದಾದ್ರೆ 100% ಟ್ರಸ್ಟೆಡ್ ಆದಂತಹ ಅಪ್ಲಿಕೇಶನ್ ಅಂದ್ರೆ ಆಗಿರುವಂತದ್ದು. ಸೊ ಪ್ಲೇ ಸ್ಟೋರ್ ಅಲ್ಲೇ ಅವೈಲೇಬಲ್ ಇದೆ. ಸೊ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಪೇಜ್ ಅನ್ನ ಫಾಲೋ ಮಾಡಿ. ಫ್ರೀ ಫಾಲೋ ಮಾಡಬಹುದು.